ಜಂಗಲ್ನ ಅಂಚಿನಲ್ಲಿ ನೆಲೆಸಿದ್ದ ಆ ಗ್ರಾಮದಲ್ಲಿ ಶಿವರಾಜ್ನ ಕುಟುಂಬ ವಾಸಿಸುತ್ತಿತ್ತು. ಶಿವರಾಜ್ ಒಬ್ಬ ಮರಕಡಿಯವನಾಗಿದ್ದು ದಾರಿದ್ರ್ಯದಲ್ಲಿ ತನ್ನ ಜೀವನವನ್ನು ಸಾಗಿಸುತ್ತಿದ್ದ. ಅವನ ಜೊತೆ ಅವನ ಅಸ್ವಸ್ಥ ಪತ್ನಿ ಸರಸ್ವತಿ ಮತ್ತು ಮಗಳು ದೀಪಿಕಾ ಕೂಡಿದ್ದರು. ಅವರು ಮೂವರು ಈ ಚಳಿಗಾಲದಲ್ಲಿ ಬದುಕಿಗಾಗಿ ಹೋರಾಡುತ್ತಿದ್ದರು. ಅಯ್ಯೋ, ನಿನ್ನ ಕೈಗಳು ಹಿಮದಂತೆ ಚಳಿಯಾಗಿವೆ ರೇ. ನಾನು ಏನ್ ಮಾಡ್ಲಿ ಈ ಕಡು ಚಳಿಯಲ್ಲಿ? ಮುಂದೆ ಏನಾಗುತ್ತದೋ ದೇವರೇ. ಅಪ್ಪ, ಇಂದು ಕಾಡಿಗೆ ಹೋಗಬೇಡಿ, ಗಾಳಿ ತುಂಬ ಜೋರಾಗಿದೆ. ಮಗಳೇ, ಕಾಡಿಗೆ ಹೋಗದೇ ಇದ್ದರೆ ಮರವನ್ನು ಎಲ್ಲಿ ತರುತ್ತೇನೆ? ಮರ ಇಲ್ಲ ಅಂದ್ರೆ ಹಣ ಇಲ್ಲ, ಹಣ ಇಲ್ಲ ಅಂದ್ರೆ ಊಟ ಇಲ್ಲ, ನಿನ್ನ ಅಮ್ಮನ ಔಷಧಿ ಇಲ್ಲ ಮತ್ತು ನಿನ್ನ ಪುಸ್ತಕಗಳೂ ಇಲ್ಲ. ದೀಪಿಕಾ ಮೌನವಾಗುತ್ತಾಳೆ. ಗ್ರಾಮದ ದಾರಿ, ಬೆಳಗಿನ ಮಂಜು. ಅಯ್ಯೋ ಶಿವರಾಜಣ್ಣ, ಇಷ್ಟು ಬೆಳಗ್ಗೆ ಹೋಗುತ್ತಿದ್ಯಾ? ಕಾಡ್ನಲ್ಲಿ ಬಂಗಾರ ಬಿದ್ದಿದ್ಯಾ ಏನು? ಬಂಗಾರ ಇಲ್ಲ ಮಧುಕರ, ಆದರೆ ಮರಗಳಿವೆ, ಅದೇ ನನ್ನ ಬಂಗಾರ. ಹಿಂದು ಜಮೀನ್ದಾರ್ ವಿಕ್ರಮ್ ಸಿಂಗ್ ಮನೆಗೂ ಹೋಗ್ಬೇಕಲ್ವಾ? ದೊಡ್ಡ ದಾವತ್ತಂತೆ. ಹೌದು, ದೀಪಿಕಾ ಫೀಸ್ಗೂ ಸರಸ್ವತಿ ಔಷಧಿಗೂ ಹಣ ಬೇಕು. ಕೇವಲ ಮರ ಕಡಿಯುವುದರಿಂದ ಸಾಲದು. ಜಾಗ್ರತೆ ಅಣ್ಣ, ಈ ಚಳಿಯಲ್ಲಿ ನಿನ್ನದೇ ಕೆಲಸ ಮುಗಿದಿರ್ಲಿ. ಮಧುಕರ ನಗುತ್ತಾ ಹೋಗುತ್ತಾನೆ. ಬೇಗ ಊಟ ಮಾಡು ಮತ್ತು ಹೊರಡು ಮತ್ತು ಕೇಳು. ನಿನ್ನ ಜೊತೆ ಏನಾದರೂ ತೆಗೆದುಕೊಂಡು ಹೋಗೋ ನಿರೀಕ್ಷೆ ಬೇಡ. ಬೇರೆ ಅಡುಗೆಗಾರ ಸಿಕ್ಕಿರಲಿಲ್ಲ, ಅದಕ್ಕೆ ನಿನ್ನನ್ನು ಕರೆಸಿದ್ದೇನೆ. ಇಲ್ಲದಿದ್ದರೆ ನಿನ್ನ ಮುಖವೂ ನೋಡೋದಿಲ್ಲ. ಸರಿ ಸರಿ. ಶಿವರಾಜ್ ಊಟ ಮಾಡಿ ತನ್ನ ಕೂಲಿ ಪಡೆದು ಮನೆಗೆ ಮರಳುತ್ತಾನೆ. ಅಪ್ಪ, ಬಂದಿರಿ. ಊಟ ಆಯ್ತಾ? ಬಾ ತಿನ್ನೋಣ. ಅಕ್ಕಿ ಹೊರತು ಮನೆಯಲ್ಲಿ ಏನೂ ಇರಲಿಲ್ಲ, ಸಾದಾ ಅನ್ನ ಮತ್ತು ಚಟ್ನಿ. ಪರವಾಗಿಲ್ಲ ಮಗಳೇ. ಆದರೆ ಶಿವರಾಜ್ ಮನಸ್ಸಿನಲ್ಲಿ ದೊಡ್ಡ ಚಿಂತೆ ಓಡುತ್ತಿತ್ತು. ದೀಪಿಕಾ ದೊಡ್ಡವಳಾಗುತ್ತಿದ್ದಳು. ಈಗ ಅವಳ ಮದುವೆ ಮಾಡಬೇಕು. ಸರಸ್ವತಿ, ದೀಪಿಕಾ ಮದುವೆ ಮಾಡಬೇಕು. ಹುಡುಗ ನೋಡೋಣ. ಹೌದು, ನಾನು ಕೂಡ ಅದನ್ನೇ ಯೋಚಿಸುತ್ತಿದ್ದೆ. ನಮ್ಮ ಮಗಳು 12ನೇ ತರಗತಿ ಪಾಸ್ ಆಗಿದ್ದಾಳೆ. ಶಿವರಾಜ್ ತನ್ನ ಮಗಳನ್ನು ಹೇಗ್ ಮದುವೆ ಮಾಡ್ತಾನೆ? ದಹೇಜ್ ಕೊಡೋಕೆ ಅವನ ಬಳಿ ಏನಿದೆ? ಮುರಿದ ಕೊಡಲಿ ಮತ್ತು ಕೆಟ್ಟ ಅದೃಷ್ಟ. ಶಿವರಾಜ್ ದೂರದಿಂದ ಕೇಳ್ತಾನೆ. ಅವನ ಕಾಲುಗಳು ನಡುಗುತ್ತವೆ. ದೇವ್ರೇ, ನನ್ನ ಮಗಳ ಮದುವೆ ಮಾಡಿಸಿ ನಂತರ ನನ್ನನ್ನು ನಿಮ್ಮ ಬಳಿಗೆ ಕರೆದುಕೊಂಡು ಹೋಗಿ. ಆ ದಿನ ಶಿವರಾಜ್ ಇದೇ ಚಿಂತೆಯಲ್ಲಿ ಮುಳುಗಿದ್ದ. ಕಾಡಿನಲ್ಲಿ ಮರದ ದೊಡ್ಡ ಗುಚ್ಛ ಹೊತ್ತು ಹೋಗುವಾಗ ಹಿಮದಿಂದ ತೇವಗೊಂಡ ದಾರಿಯಲ್ಲಿ ಅವನು ಜಾರಿ ಬೀಳುತ್ತಾನೆ. ಕಾಲಿನ ಎಲುಬು ಮುರಿಯುವ ಶಬ್ದ ಕಾಡಿನಲ್ಲಿ ಮೊಳಗುತ್ತದೆ. 1 ತಿಂಗಳು ಸಂಪೂರ್ಣ ವಿಶ್ರಾಂತಿ, ಇಲ್ಲವಾದರೆ ಜೀವಮಾನ ಲಂಗಡಿಸುತ್ತೀರಿ. 1 ತಿಂಗಳು? ನನ್ನ ಮನೆ, ನನ್ನ ಪತ್ನಿ, ನನ್ನ ಮಗಳು, ಹೇಗೆ? ದೇವರೇ. ಮನೆಯ ಹೊಣೆ ಈಗ ಆ ಚಿಕ್ಕ ಆದರೆ ಬಲವಾದ ಭುಜಗಳ ಮೇಲೆ ಬಿದ್ದಿತು. ಯಾವ ಭುಜಗಳು ಇಷ್ಟರವರೆಗೆ ಪುಸ್ತಕಗಳನ್ನು ಮಾತ್ರ ಹಿಡಿದಿದ್ದವು, ಈಗ ಜೀವನದ ಹೊಣೆ ಹೊತ್ತು. ಇಲ್ಲ,
ಈಗ ನಾನು ಅಳೋದಿಲ್ಲ. ಮನೆ ನಾನು ನೋಡಿಕೊಳ್ಳುತ್ತೇನೆ. ದೀಪಿಕಾ ನೇರವಾಗಿ ಜಮೀನ್ದಾರ್ ವಿಕ್ರಮ್ ಸಿಂಗ್ ಅವರ ಹವೇಳಿಯ ಕಡೆ ನಡೀತಾಳೆ. ಸರ್, ನನ್ನ ಅಪ್ಪನ ಕಾಲು ಮುರಿದಿದೆ. ಅವರು ಕೆಲಸ ಮಾಡಲಾರರು. ಈಗ ಮನೆ ನಾನು ನಡೆಸಬೇಕು. ನಾನು 12ನೇ ತರಗತಿ ಓದಿದ್ದೇನೆ. ಲೆಕ್ಕಪತ್ರ ನೋಡ್ಬೋದು. ನನಗೆ ಕೆಲಸ ಕೊಡಿ. ಲೆಕ್ಕಪತ್ರ ಮತ್ತು ನೀನಾ? ಸರಿ ಸರಿ, ಬಾ. ನನ್ನ ಮನವು ಒಳ್ಳೆಯದಾಗುತ್ತದೆ. ನಾಳೆಯಿಂದ ಬಾ. ಹೋಗು ಈಗ. ಮನೆಯಲ್ಲಿ ಶಿವರಾಜ್ ಮತ್ತು ಸರಸ್ವತಿ ಹಾಸಿಗೆಯ ಮೇಲೆ ಮಲಗಿದ್ದಾರೆ. ದೀಪಿಕಾ ಜಮೀನ್ದಾರ್ ಮನೆಯಲ್ಲೇ ಕೆಲಸ ಆರಂಭಿಸ್ತಾಳೆ. ಅಲ್ಲೇ ಅವಳಿಗೆ ಭೇಟಿಯಾಗುತ್ತಾನೆ ಅಮಿತ್, ಅವಳ ಶಾಲಾ ಸ್ನೇಹಿತ. ಅರೆ ದೀಪಿಕಾ, ನೀನಿಲ್ಲಿ? ಪರಿಸ್ಥಿತಿ ಅಮಿತ್ ಜೀವನ ಬದಲಾಯಿಸ್ಬಿಟ್ಟಿತು. ದೀಪಿಕಾ ಲೆಕ್ಕಪತ್ರ ಕೊಡ್ತಾಳೆ. ಇದು ಕಳೆದ ತಿಂಗಳ ಸಂಪೂರ್ಣ ಲೆಕ್ಕ. ನೀವು ತುಂಬಾ ಪರಿಶ್ರಮದಿಂದ ಕೆಲಸ ಮಾಡುತ್ತೀರಿ. ಜವಾಬ್ದಾರಿ ಇದ್ದಾಗ ಮಾಡಲೇಬೇಕು. ಎಲ್ಲರೂ ಜವಾಬ್ದಾರಿ ನೋಡ್ಕೊಳ್ತಾರೆ, ಆದರೆ ಇಷ್ಟು ಶಾಂತವಾಗಿ, ಇಷ್ಟು ಗೌರವದಿಂದ ನೀವು ಮಾತ್ರ. ದಿನಗಳು ಕಳೆಯುತ್ತವೆ, ಮಾತುಗಳು ಹೆಚ್ಚಾಗುತ್ತವೆ. ಅಮಿತ್ ಕಣ್ಣಲ್ಲಿ ಗೌರವ, ದೀಪಿಕಾ ಮನದಲ್ಲಿ ವಿಶ್ವಾಸ. ಒಂದು ದಿನ ದೀಪಿಕಾ, ನಿಲ್ಲು. ನಾನು ತಡೆಯಲಾಗುತ್ತಿಲ್ಲ. ನಿನ್ನ ಪ್ರತಿಯೊಂದು ಕಷ್ಟದಲ್ಲೂ ನಗು. ನಿನ್ನ ಕುಟುಂಬಕ್ಕಾಗಿ ಬದುಕುವ ರೀತಿಯೇ ನನ್ನನ್ನು ಕಾಡುತ್ತಿದೆ. ನಾನು ನಿನ್ನನ್ನು ಪ್ರೀತಿಸಲು ಆರಂಭಿಸಿದ್ದೇನೆ. ಅಮಿತ್, ನಾನು ನಿನ್ನನ್ನು ಮದುವೆಯಾಗಲು ಬಯಸುತ್ತೇನೆ. ನನಗೆ ನಿನ್ನ ಜೊತೆ ಮಾತ್ರ ಬೇಕು. ದೀಪಿಕಾ ಮನದಲ್ಲಿ ಬಹುಶಃ ಇದೇ ಸರಿಯಾದದ್ದು. ಅಪ್ಪ ಅಮ್ಮನ ಚಿಂತೆಯೂ ಮುಗಿಯುತ್ತದೆ. ನಾನು ಕೂಡ ನಿನ್ನನ್ನು ಇಷ್ಟಪಡ್ತೇನೆ. ಆದರೆ ಈ ವಿಷಯ ಜಮೀನ್ದಾರ್ಗೆ ತಿಳಿದು ಬಿಡುತ್ತದೆ. ಏನು? ಆ ಮರಕಡಿಯವನ ಮಗಳು ನನ್ನ ನೌಕರನ ಜೊತೆ ಪ್ರೀತಿ ಮಾಡ್ತಾಳಾ? ಇದು ನಡೆಯಲ್ಲ. ಅವನು ಗ್ರಾಮದಲ್ಲಿ ಸುದ್ದಿ ಹರಡಲು ಹೇಳುತ್ತಾನೆ. ಮುಂದಿನ ದಿನ ಗ್ರಾಮ ಚೌಕದಲ್ಲಿ ಡೊಳ್ಳು ಬಾರುತ್ತದೆ. ಕೇಳಿರಿ ಕೇಳಿರಿ, ಜಮೀನ್ದಾರ್ ಮನೆ ಕೆಲಸ ಮಾಡುತ್ತಾ ಮರಕಡಿಯವನ ಮಗಳು ನೌಕರನನ್ನು ತಪ್ಪು ದಾರಿಗೆಳೆದಿದ್ದಾಳೆ. ಕೇಳಿರಿ ಕೇಳಿರಿ. ಶಿವರಾಜ್ ಇನ್ನೂ ಮುರಿದ ಕಾಲು ಹಿಡಿದು ಕುಳಿತಿದ್ದಾನೆ. ಸುದ್ದಿ ಬೆಂಕಿಯಂತೆ ತಲುಪುತ್ತದೆ. ಕೇಳಿರಿ ಕೇಳಿರಿ. ದೀಪಿಕಾ ಮನೆಗೆ ಬರ್ತಾಳೆ. ಅವಳ ಮುಂದೆ ಶಿವರಾಜ್ ಕೈ ಜೋಡಿಸಿ ನಿಂತಿದ್ದಾನೆ. ಮಗಳೇ, ನೀನು ಏನ್ ಮಾಡಿದ್ದೀಯಾ? ಅಪ್ಪ, ನಾನು ತಪ್ಪೇನೂ ಮಾಡಿಲ್ಲ. ನಾವು ಒಬ್ರನ್ನೊಬ್ರು ನಿಜವಾಗಿ ಪ್ರೀತಿಸ್ತೇವೆ. ಅವನು ನನ್ನನ್ನು ಯಾವುದೇ ಲಾಭಕ್ಕಾಗಲ್ಲ, ಪ್ರೀತಿಯಿಂದ ಮದುವೆ ಆಗಲು ಬಯಸ್ತಾನೆ. ಶಿವರಾಜ್ ಮೌನವಾಗಿ ಅಳ್ತಾನೆ. ಅಷ್ಟರಲ್ಲಿ ಮಧುಕರ ಬರ್ತಾನೆ. ಅಯ್ಯೋ ಶಿವರಾಜಣ್ಣ, ಈ ಚಳಿಯಲ್ಲಿ ನಿಮ್ಮ ಮಗಳು ಪ್ರೀತಿ ಮಾಡ್ಕೊಂಡ್ಲಾ? ಮಧುಕರ ಕಾಕ, ನಿಮ್ಮ ಜೀವನದಲ್ಲಿ ಏನೂ ಇಲ್ಲ ಅಂದರೆ ಬೇರೆಯವರ ಜೀವನದಲ್ಲಿ ತಲೆ ಹಾಕಬೇಡಿ. ಹೋಗಿ, ಇಲ್ಲದಿದ್ದರೆ ಹೊರಗೆ ತಳ್ಳುತ್ತೇನೆ. ಮಧುಕರ ಮುಖ ಕುಗ್ಗುತ್ತದೆ. ಮೌನವಾಗಿ ಹೋಗುತ್ತಾನೆ. ದೀಪಿಕಾ ತಂದೆಯ ಮುಂದೆ ಕೂತು ಗಂಟೆಗಳ ಕಾಲ ಮಾತನಾಡ್ತಾಳೆ. ನಮಗೆ ಜನರ ಮಾತು ಬೇಡ ಅಪ್ಪ, ನಮ್ಮ ಜೀವನ ನೋಡೋಣ. ಅಮಿತ್ ಒಳ್ಳೆಯವನು, ನಿಮ್ಮನ್ನು ಕೂಡ ನೋಡ್ಕೊಳ್ತಾನೆ. ನೀನು ಸರಿಯೇ ಹೇಳುತ್ತಿದ್ದೀಯ ಮಗಳೇ. ಜನರು ಏನಾದರೂ ಹೇಳುತ್ತಾರೆ, ನಾವು ನಮ್ಮದು ನೋಡಬೇಕು. ಅಪ್ಪ, ಅಮಿತ್ನ ಕರೆಸಿ. ಅಮಿತ್ ಮನೆಗೆ ಬರ್ತಾನೆ. ಮಾತುಕತೆ, ವಾಗ್ದಾನಗಳು, ವಿಶ್ವಾಸ. ಮದುವೆ ದಿನಾಂಕ ನಿಗದಿದೆ, 15 ಜನವರಿ.
ಚಳಿಯಲ್ಲಿ ಮದ್ವೆನಾ? ಚಳಿಯಲ್ಲಿ ಬದುಕೋದು ನಿಲ್ಸೋದಿಲ್ಲ ಅಲ್ವಮ್ಮ? ಹಾಗಿದ್ರೆ ಮದುವೆ ಯಾಕೆ ಮುಂದೂಡಬೇಕು? ದೀಪಿಕಾ ಸರಿಯಾಗಿ ಹೇಳುತ್ತಿದ್ದಾಳೆ. ನಾಳೆ ಮಾಡುವ ಕೆಲಸವನ್ನು ಇಂದು ಮಾಡು. ಕೇಳಿ ಭಯ್ಯ, ನಮ್ಮ ಹುಡುಗ ಓದಿದ್ದಾನೆ. ನಮಗೆ 50,000 ರೂಪಾಯಿ ನಗದು ಬೇಕು ಮತ್ತು ಒಂದು ಹೊಸ ಮೋಟಾರ್ ಸೈಕಲ್ ಕೂಡ ಬೇಕು. ಇವರು ಪ್ರೇಮ ವಿವಾಹ ಮಾಡಿಕೊಳ್ಳಲು ಯೋಚಿಸಿದ್ದಾರೆ. ಆದರೆ ನಾವು ಸಮಾಜದ ಪ್ರಕಾರ ನಡೀಬೇಕು ಅಲ್ವಾ? ಅಯ್ಯೋ ಭಯ್ಯ, ನಮ್ಮ ಸಾಮರ್ಥ್ಯ ನಿಮಗೆ ಗೊತ್ತೇ ಇದೆ. ಸಾಮರ್ಥ್ಯ ಇಲ್ಲವೇ? ಹಾಗಾದರೆ ಮದುವೆ ಮಾಡಲು ಸಾಮರ್ಥ್ಯ ಹೇಗ್ ಬಂದಿತು? ಇಲ್ಲ, ಏನೂ ಇಲ್ಲ ಅಂದ್ರೆ ಮದುವೆ ಇಲ್ಲ. ಏಯ್, ಎಲ್ಲರೂ ಹಿಂದಿರುಗಿ. ಮದುವೆ ಮಂಟಪದಲ್ಲೇ ಗೊಂದಲ ಶುರುವಾಯಿತು. ಶಿವರಾಜ್ ಮನೆ ಎಲ್ಲರ ಮುಂದೆ ತಮಾಷೆ ಆಗ್ಬಿಟ್ಟಿತ್ತು. ಅಮಿತ್ ಮಗ, ನಿನ್ ತಂದೆಯನ್ನು ಸಮಜಾಯಿಷಿ ಮಾಡು. ಆದರೆ ಅಮಿತ್ ಮೌನವಾಗಿ ನಿಂತಿದ್ದನು. ಒಂದು ಮಾತು ಕೂಡ ಆಡ್ತಾನೆ. ಎಲ್ಲವೂ ನಿಂತಂತಾಯಿತು. ನಾನು ಇನ್ನೂ ಹೆಚ್ಚು ಕೆಲಸ ಮಾಡುತ್ತೇನೆ, ಸಾಲ ತೆಗೆದುಕೊಂಡು ಕೊಡುತ್ತೇನೆ. ದಯವಿಟ್ಟು ಈ ದಿನವನ್ನು ಹಾಳು ಮಾಡಬೇಡಿ. ಸಾಲ್ವೆ? ನಿನ್ ಸಾಲದಿಂದ ನಮ್ ಗೌರವ ಉಳಿಯುವುದಿಲ್ಲ ಹುಡುಗಿ. ಬಾ ಮಗ, ಇಲ್ಲಿ ನಿನ್ನೆ ಹೋಗೋಣ, ಬಾ. ಅಯ್ಯೋ ಭಯ್ಯ, ಇಷ್ಟು ಚಳಿಯಲ್ಲಿ ನಮ್ಮನ್ನೆಲ್ಲ ಕರ್ಸ್ಕೊಂಡು ಮದುವೆ ಕೂಡ ಮಾಡಲಿಲ್ಲ ನೋಡಿ. ಬಾ, ಕನಿಷ್ಠ ಊಟವಾದರೂ ತಿನ್ನೋಣ. ಅಯ್ಯೋ, ತನ್ನ ಕಳಂಕ ತೊಳೆದುಕೊಂಡು ಬಂದಿದ್ಲು. ಈಗ ಇನ್ನೊಂದು ಕಳಂಕ ಸೇರಿತು. ಈಗ ಯಾರ್ ಮದ್ವೆ ಆಗ್ತಾರೆ ನಿನ್ನ? ಮತ್ತು ಕೇಳು, ನಾಳೆಯಿಂದ ಕೆಲ್ಸಕ್ಕೂ ಬರಬೇಡ. ಇಂಥ ಹುಡುಗಿನ ನನ್ನ ಮನೆಯಲ್ಲಿ ಕೆಲ್ಸಕ್ಕಿಡೋದಿಲ್ಲ. ಶಿವರಾಜ್ ಸಂಪೂರ್ಣವಾಗಿ ಕುಸಿದು ಬಿದ್ದನು. ಸರಸ್ವತಿ ಆರೋಗ್ಯ ಈ ಆಘಾತದಿಂದ ಇನ್ನೂ ಕೆಟ್ಟಿತು. ಅವರ ಜೀವನದಲ್ಲಿ ಕತ್ತಲೆ ಇನ್ನೂ ಗಾಢವಾಯಿತು. ಎಲ್ಲವೂ ನಾಶವಾಯಿತು, ಎಲ್ಲವೂ ಮುಗಿದು ಹೋಯಿತು. ಆದರೆ ಹೇಳ್ತಾರಲ್ವಾ, ಒಂದು ದಾರಿ ಮುಚ್ಚಿದ್ರೆ ಮತ್ತೊಂದು ದಾರಿ ತೆರೆಯುತ್ತದೆ ಮುಂದಿನ ದಿನ. ನಗರದಿಂದ ಒಂದು ಹೊಳೆಯುವ ಕಾರು ಗ್ರಾಮದ ಧೂಳನ್ನು ಎಬ್ಬಿಸುತ್ತಾ ಬಂತು. ಅದರೊಳಗಿಂದ ಇಳಿದನು ಕರಣ್, ದೀಪಿಕಾದ ಬಾಲ್ಯದ ಸ್ನೇಹಿತ. ದೀಪಿಕಾ ಅವನಿಗೆ ಎಲ್ಲವನ್ನೂ ಹೇಳಿದಳು. ಅಯ್ಯೋ ದೇವ್ರೆ, ಇದು ತುಂಬಾ ಕೆಟ್ಟದ್ದಾಗಿದೆ. ಶಿವರಾಜ್ ಚಾಚಾ, ಚಿಂತಿಸಬೇಡಿ. ನಾನ್ ದೀಪಿಕಾಗೆ ಕೆಲಸ ಕೂಡ ಕೊಡಿಸ್ತೇನೆ ಮತ್ತು ಅವಳಿಗೆ ಮದುವೆಗೆ ಒಬ್ಬ ಒಳ್ಳೆಯ ಹುಡುಗನನ್ನು ಹುಡುಕ್ತೇನೆ. ಒಬ್ನು ದಹೇಜ್ ನೋಡದೆ ಅವಳ ಶಕ್ತಿಯನ್ನು ಗುರುತಿಸುವವನ. ಶಿವರಾಜ್ ಕುಟುಂಬಕ್ಕೆ ಮತ್ತೆ ಸ್ವಲ್ಪ ಆಶೆಯ ಬೆಳಕು ಕಾಣಿಸ್ತು. ಆದರೆ ಅದೇ ಸಮಯದಲ್ಲಿ ಕಡು ಚಳಿಯು ಸರಸ್ವತಿಯನ್ನು ತನ್ನ ಬಲೆಗೆ ತೆಗೆದುಕೊಂಡಿತು. ಶಿವರಾಜ್, ನನ್ನ ದೀಪಿಕಾವನ್ನ ಸಂತೋಷವಾಗಿಡು. ನೀವಿಬ್ಬರು ನನ್ನ ಜೀವ. ಇಲ್ಲ ಸರಸ್ವತಿ, ಹೀಗೆ ಹೋಗ್ಬೇಡ. ಸರಸ್ವತಿ ಕಣ್ಣು ಮುಚ್ಚಿದಳು. ಶಿವರಾಜ್ ಮತ್ತು ದೀಪಿಕಾ ಇನ್ನಷ್ಟು ಕುಸಿದು ಬಿಟ್ರು. ಅವರ ಜೀವನದಲ್ಲಿ ಯಾವುದೂ ಸರಿಯಾಗುತ್ತಿಲ್ಲವೆನ್ನಿಸಿತು. ಈ ಸಮಯದಲ್ಲಿ ಕರಣ್ ಅಮಿತ್ನು ಭೇಟಿ ಮಾಡಲು ನಿರ್ಧರಿಸಿದನು, ಸತ್ಯ ಏನು ಎಂಬುದನ್ನು ತಿಳಿಯಲು. ಅಮಿತ್, ನಿಜವಾಗಿ ಏನಾಯ್ತು ಹೇಳು. ಕರಣ್ ಬಾಯ್, ನಾನು ಬಲಹೀನನಾಗಿದ್ದೆ. ಜಮೀನ್ದಾರ್ ನನ್ನ ತಂದೆಯನ್ನು ಕರೆಸಿಕೊಂಡಿದ್ದರು. ಅವರು ಹೇಳಿದರು, ಮದುವೆ ನಿಲ್ಲಿಸು, ಇಲ್ಲವಾದರೆ ನಿನ್ನ ಕೆಲಸ ಮುಗಿದು ಹೋಗುತ್ತದೆ. ನನ್ನ ವೃದ್ಧ ತಂದೆ ಭಯಪಟ್ಟರು. ಆದರೆ ಜಮೀನ್ದಾರ್ಗೆ ಇದರಲ್ಲಿ ಏನ್ ಲಾಭ? ಪ್ರತೀಕಾರ. ಒಮ್ಮೆ ಶಿವರಾಜ್ ಚಾಚಾ ಜಮೀನ್ದಾರ್ನ ಕಪ್ಪು ವ್ಯವಹಾರದಲ್ಲಿ ಸಹಾಯ ಮಾಡಲು ನಿರಾಕರಿಸಿದ್ದರು. ಕಪ್ಪು ವ್ಯವಹಾರ? ಹೌದು, ಅಕ್ರಮ ಸರಕುಗಳ ವ್ಯವಹಾರ. ಅವರು ಮರದ ಹೆಸರಿನಲ್ಲಿ ಆ ಸರಕುಗಳನ್ನು ಸಾಗಿಸಲು ಹೇಳಿದರು. ಆದರೆ ಶಿವರಾಜ್ ಚಾಚಾ ನೇರವಾಗಿ ನಿರಾಕರಿಸಿದರು. ಅಂದಿನಿಂದಲೇ ಜಮೀನ್ದಾರ್ ಅವರ ಕುಟುಂಬವನ್ನು ನಾಶ ಮಾಡಲು ತೀರ್ಮಾನಿಸಿದರು. ಕರನ ಮುಖ ಕಲ್ಲಿನಂತೆ ಗಟ್ಟಿಯಾಯಿತು. ಅವನ ಕಣ್ಣುಗಳಲ್ಲಿ ಕೋಪದ ಹಿಮದಂತೆ ಜ್ವಾಲೆಗಳು ಹೊತ್ತಿ ಉರಿಯುತ್ತಿದ್ದವು. ಕರಣ್ ನಿಧಾನವಾಗಿ ತನ್ನ ಫೋನ್ ತೆಗೆದುಕೊಂಡನು.
ಹಲೋ, ಪೊಲೀಸ್ ಠಾಣೆ. ನಾನು ಒಂದು ಗೋಪ್ಯ ಮಾಹಿತಿ ನೀಡಲು ಬಯಸ್ತೇನೆ. ಜಮೀನ್ದಾರ್ ವಿಕ್ರಮ್ ಸಿಂಗ್ ಅವರ ಗೋಡೌನ್ ನಂಬರ್ 3ನಲ್ಲಿ ಇಂದು ರಾತ್ರಿ ದೊಡ್ಡ ಕಳ್ಳ ಸರಕು ಬರುತ್ತಿದೆ. ಹೌದು, ಸಿದ್ಧರಾಗಿರಿ. ಆ ರಾತ್ರಿ ಭೀಕರ ಚಳಿ, ಚಂದ್ರನು ಭಯಪಟ್ಟು ಮೋಡಗಳ ಹಿಂದೆ ಅಡಗಿತ್ತು. ಸಂಪೂರ್ಣ ಗ್ರಾಮ ನಡುಗುತ್ತಿತ್ತು. ಅಷ್ಟರಲ್ಲಿ ಪೊಲೀಸರು ಜಮೀನ್ದಾರ್ನ ಗುಪ್ತ ಗೋಡೌನ್ ಅನ್ನು ಎಲ್ಲ ದಿಕ್ಕಿನಿಂದ ಸುತ್ತುವರಿದರು. ವಿಕ್ರಮ್ ಸಿಂಗ್, ನಿಮ್ಮನ್ನು ಬಂಧಿಸಲಾಗುತ್ತಿದೆ. ಇವ್ರಿಗೆ ಕೈ ಕಡಿವಾಣ ಹಾಕಿ. ಮೀನು ಇಲ್ಲಿ ಹಾಕಿದ್ದೀಯಾ? ಮತ್ತು ಮೀನು ಪೊಲೀಸರ ಜೊತೆ ಯಾಕೆ ನಿಂತಿದ್ದೀಯಾ? ಏಕೆಂದ್ರೆ ಪೊಲೀಸರಿಗೆ ಮಾಹಿತಿ ಕೊಟ್ಟವನು ನಾನು. ನೀನು ನಿನ್ನದೇ ತಂದೆಯ ಜೊತೆ ದ್ರೋಹ ಮಾಡುತ್ತಿದ್ದೀಯಾ? ಹೌದು, ಯಾಕೆಂದ್ರೆ ನೀವು ನನ್ನ ಜೊತೆ ದ್ರೋಹ ಮಾಡಿದ್ದೀರಿ. 20 ವರ್ಷಗಳ ಹಿಂದೆ ನನ್ನ ತಾಯಿ ನನ್ನನ್ನು ತೆಗೆದುಕೊಂಡು ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದರು, ಈ ಕಪ್ಪು ವ್ಯವಹಾರಗಳ ಕಾರಣದಿಂದ. ಆದರೆ ನೀವು ಪ್ರಮಾಣ ಮಾಡಿದ್ದೀರಿ ಇನ್ನು ಮುಂದೆ ಇಂಥದ್ದು ಮಾಡುವುದಿಲ್ಲ ಎಂದು. ಆದರೆ ನೀವು ನಿಮ್ಮ ಸತ್ತ ಹೆಂಡತಿಗೂ ಮತ್ತು ನಿಮ್ಮ ಮಗನಿಗೂ ಮೋಸ ಮಾಡಿದ್ದೀರಿ. ಸರಿ, ನಮ್ಮ ಜೊತೆ ಮಾಡಿದದ್ದು ಬಿಟ್ಟರು. ಆದರೆ ನೀವು ಶಿವರಾಜ್ ಚಾಚಾ ಜೊತೆ ಏನು ಮಾಡಿದ್ದೀರಿ? ದೀಪಿಕಾ ಜೊತೆ ಏನು ಮಾಡಿದ್ದೀರಿ? ನನ್ನ ತಾಯಿ ಸರಿಯೇ ಹೇಳುತ್ತಿದ್ದಳು. ನಿಮ್ಮ ಹೃದಯವಲ್ಲ, ಕಲ್ಲು. ವಿಕ್ರಮ್ ಸಿಂಗ್ ತಲೆನಾಚಿಕೆಯಿಂದ ತಗ್ಗಿತು. ಪೊಲೀಸರು ಅವನನ್ನು ಕರೆದುಕೊಂಡು